Action! Hello guys, welcome back to our YouTube channel. ചേട്ടാ ഞാന് എന്റെ നാട്ടിലെ പുതുസ് ನಂಗೆ ಒಬ್ಬಟ್ಟು ಬಗ್ಗೆ ಏನು ಗೊತ್ತಿಲ್ಲ. ಸಹನ ಇಸ್ ಸ್ಪೆಷಲ್ ಫುಡ್ ಫಾರ್ ಒಬ್ಬಟ್ಟು. അങ്ങനെ വല്ലതും പറ. തീർന്നില്ലേ? ഞാനിത് തിന്നല്ല. ಅವನು ಸ್ವಲ್ಪ ನೀರ್ ಕೊಡ್ಸ್ರ ನಾಲಿಗೆ ಗಂಟ್ಲಿಗೆ ಸಿಕ್ಕಾಕೊಂಡ್ಬಿಟ್ಟೈತೆ ಮಾಡಿ ನಮ್ಮ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವಿಬ್ಬರು ತುಂಬ ದಿನ ಆದಮೇಲೆ ಒಟ್ಟಿಗೆ ಆಫ್ ಸಿಕ್ಕಿದೆ. ಅದಕ್ಕೆ ನಾವಿಬ್ಬರು ಏನಾದರೂ ತಿನ್ನೋಕ್ಕೆ ಮಾಡ್ಕೋಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೆ ಸ್ವೀಟ್ ಏನಾದರೂ ಮಾಡುವ ಅಂತ ಅಂದ್ಕೊಂಡು ಒಬ್ಬಟ್ಟು ಮಾಡಬೇಕಂತಿದ್ದೀವಿ. ಅದಕ್ಕೆ ಏನೇನು ಗ್ರಾಸರೀಸ್ ಬೇಕು ಅದನ್ನ ತೊಗೊಬರೋಕ್ಕಿದ್ರು ಹೊರಗಡೆ ಹೋಗ್ತಿದ್ದೀವಿ. ಸೊ ಹೊರಗಡೆ ಹೋಗಿ ಏನೇನು ತೊಗೊಳ್ತೀವಿ ಅಂತ ನೀವು ತೋರಿಸ್ತೀವಿ. അങ്ങനെ റെഡിയായി ഗായ്സ്, ഇനി നമുക്ക് മാർക്കറ്റിൽ എന്തൊക്കെയുണ്ടെന്ന് കാണാം. ഇന്ന് മാർക്കറ്റിൽ കുറേ സാധനങ്ങളുണ്ട്. പച്ചക്കറികളും തുണിക്കടകളും അങ്ങനെ ആവശ്യമുള്ളതും ആവശ്യമില്ലാത്ത കുറേ കാര്യങ്ങളുണ്ട്. പോകെ പോകെ കാണിച്ചു തരാം കേട്ടോ. ഇപ്പോൾ സാധനം എല്ലാ കടയിലും കയറി വില എത്രയാന്നൊക്കെ ചോദിക്കും, പക്ഷെ ഒന്നും വാങ്ങിക്കില്ല. കണ്ടോ? ഞാൻ പറഞ്ഞില്ലേ ഒന്നും വാങ്ങിക്കില്ല. ഇനി നിങ്ങളെ കൂട്ടത്തിൽ ഇങ്ങനെ ഫ്രണ്ട്സ് ഉണ്ടോ? എല്ലാ കടകളും കയറി വില ചോദിക്കും, എന്താ ഏതാന്നൊക്കെ ചോദിച്ചിട്ട് ലാസ്റ്റ് ഒന്നും വാങ്ങിക്കാണ്ട് വരുന്നത് അങ്ങനെ ഉണ്ടെങ്കിൽ കമൻറ്റ് ചെയ്യണം കേട്ടോ. Oh my god. ಸಾನು ಫುಲ್ ಟಯರ್ಡ್ ಅಲ್ವಾ? ಸೊ ಗೈಸ್, ಇವಾಗ ಗ್ರಾಸರಿ ಶಾಪಿಂಗ್ಸ್ ಮುಗಿದ್ದು ಬೇಕಾಗಿದ್ದು ಬೇಡದಿರೋದು ಏನೇನೆಲ್ಲ ತೊಗೊಬಂದಿದ್ದೀವಿ ಅದು ಬೇರೆ ವಿಷಯ. ಲಿಸ್ಟಲ್ಲಿ ಇರೋದು ತಗೊಂಡಿದ್ದೀವಲ್ಲ, ಇದ್ದಿದ್ದೇ ಒಂದು, ತೊಗೊಬಂದಿರೋದೇ ಇನ್ನೊಂದು. ಈಗ ಡ್ರೆಸ್ಸಿಂಗ್ ಮಾಡಿ ಒಬ್ಬಟ್ಟು ಮಾಡೋಕ್ಕೆ ಶುರು ಮಾಡೋಣ. ಸಾನು ಏನೆಲ್ಲ ತಗೊಂಡು ಬಂದಿದ್ದೀವಿ ನಾವು ಇವತ್ತು? ಕ್ಯಾರೆಟ್ ತೊಗೊಬಂದಿದ್ದೀವಿ, ಹಾಲು, ಮೈದಾ, ಚಿರೋಟಿ ರವೆ, ಇದೇನು ಆರೆಂಜ್, ಬನಾನಾ ಶೀಟ್, ಇದರೊಳಗೆ ಸೊಳ್ಳೆಕಾಯಿ ಇದೆ, ಆಮೇಲೆ ಕ್ಯಾರೆಟ್ ತುಳಿಗೆ ಇದ್ವಂತ ತಗೊಳ್ಳಿ 20 ರೂಪಾಯಿ. ನಾವು ಏನು ತಗೊಳಕ್ಕೆ ಹೋಗಿದ್ದು? ಕ್ಯಾರೆಟ್, ಹಾಲು, ಮೈದಾ, ಚಿರೋಟಿ. ಏನೆಲ್ಲ ತಗೊಂಡು ಬಂದಿದ್ರು? ತುಂಬ ಆಯ್ತಲ್ಲ. ಆಮೇಲೆ ಆನಿಯನ್ ತಗೊಂಡಿದ್ವಿ, ಮತ್ತೆ ಸ್ವಲ್ಪ ಕ್ಯಾರೆಟ್, ಮತ್ತೆ ನೆಲ್ಲಿಕಾಯಿ. ಎಸ್, ನನಗೆ ಒಬ್ಬಟ್ಟು ಬಗ್ಗೆ ಏನು ಗೊತ್ತಿಲ್ಲ. ಸಹನ ಇಸ್ ಸ್ಪೆಷಲ್ ಫುಡ್ ಫಾರ್ ಒಬ್ಬಟ್ಟು ಅಲ್ಲ ಸಾನು? ಹೆಂಗೆ ಮಾಡ್ತೀರಾ? ಮಾಡ್ತಾ ಮಾಡ್ತಾ ಹೇಳ್ತೀನಿ ಹೇಗೆ. ಓಕೆ ಫೈನ್. ಸೊ ನಾನು ಹೆಲ್ಪ್ ಮಾಡಲ್ಲ ನಿಮಗೆ? ಏನು ಮಾಡಬೇಕು? ನೀವು ಜಸ್ಟ್
ಕ್ಯಾರೆಟ್ ತುರ್ಕೊಡಿ ಇವಾಗ. ಹಾ. ಫಸ್ಟ್ ಹಾಕಿ ತಗೊಳ್ಳಿ. ಓಕೆ ಫೈನ್. ನಾನು ಅಷ್ಟರಲ್ಲಿ ಹಿಟ್ಟು ಮತ್ತೆ ಕಲಿಸ್ಕೊಡಿ. ವಿಡಿಯೋ ನೋಡೋಣ, ಮತ್ತೆ ಹೋಗ್ತಾ ನೋಡೋಣ ಅಲ್ಲ. ಓಕೆ. ಸೊ ಸ್ವಲ್ಪ ಮೈದಾ ಹಾಕ್ತಿದ್ದೀನಿ, ಎಷ್ಟು ಬೇಕಷ್ಟು ಮೈದಾ. ನಮ್ಮ 5 ಜನ ಇರೋದು, ಸ್ವಲ್ಪನೇ ಮಾಡ್ತಿರೋದು ನಾನು ಇವಾಗ. ಮತ್ತು ಇದು ಚಿರೋಟಿ ರವೆ. ಆ್ಯಕ್ಚುಲಿ ಜರಡಿ ಹಿಡಿಬೇಕಿತ್ತು, ಜರಡಿ ಹಿಡಿಯೋಕ್ಕೆ ನಮ್ಮ ಜೊತೆ ಏನೂ ಇಲ್ಲ, ಸೊ ಹಾಗೆ ಮಾಡ್ತೀನಿ. ಸ್ವಲ್ಪ ಸಾಕು ಚಿರೋಟಿ ರವೆ, ತುಂಬ ಬೇಡ. ಮತ್ತು ಎಷ್ಟು ಬೇಕಷ್ಟು ನೀರು. ಸೊ ನಾನು ಇವಾಗ ಬಟರ್ನ ಮೆಲ್ಟ್ ಮಾಡ್ತಾ ಇದ್ದೀನಿ. ಮೆಲ್ಟ್ ಮಾಡಿ ಇದನ್ನೇ ಎತ್ತಿರೋಣ. ಶುರು ಏನು ಮಾಡ್ತಿದ್ದಾರೆ ನೋಡೋಣ. ನೋಡಿ ಇವರು ಕ್ಯಾರೆಟ್ನ ಹುರಿತಾ ಇದ್ದಾರೆ. ಕ್ಯಾರೆಟ್ ಹುರಿದ ಮುಗಿಸೋಷ್ಟರಲ್ಲಿ ನಾನು ಹಾಲು ಹಾಕಿ ಎತ್ತಿರ್ತೇನೆ. ಮತ್ತು ಒಂದು 2-3 ಏಲಕ್ಕಿ ಬೇಕು. ಏಲಕ್ಕಿನ ಬಿಡಿಸಿ ಕುಟ್ಟಿಟ್ಕೋಬೇಕು. ಕುಟ್ಟಕ್ಕೆ ಏನೂ ಇಲ್ಲ ಇಲ್ಲಿ, ಯಾವಾಗಾದ್ರೂ ಕುಟ್ಟಬೇಕು. ನೋಡೋಣ ಏನು ಸಿಗುತ್ತೆ ಅದರ ಕುಟ್ಟೋಣ. ವರ್ಸಸ್ ಲೈಫ್ ನೇಲ್ಸ್ ಕೂಡ ಬಿಡೋಂಗಿಲ್ಲ. ಸೊ ಒಂದು ಏಲಕ್ಕಿ ಬಿಡ್ಸೋಕ್ಕೂ ಆಗ್ತಿಲ್ಲ ಗೈಸ್, ಅಷ್ಟು ಶಾರ್ಟ್ ನೇಲ್ಸ್ ಆಗಿಬಿಟ್ಟಿದೆ. ಏನು ಗೊತ್ತಾ, ಒಂದು ಟ್ರಿಕ್ಸ್ ಏನಂದರೆ, ನಾವು ಈ ಏಲಕ್ಕಿ ಬಿಡಿಸಿದ್ಮೇಲೆ ಈ ಏಲಕ್ಕಿದು ಸಿಪ್ಪೆ ಇರುತ್ತಲ್ಲ ಅದನ್ನು ಎಸಿಬಾರ್ದು. ಅದನ್ನು ನಾವು ಜ್ಯೂಸ್ ಮಾಡಿದಾಗ, ಅದು ಪಾಯಸ ಮಾಡಿದಾಗ ಅದನ್ನು ಯೂಸ್ ಮಾಡ್ಕೋಬೋದು. ಹೇಗಿದೆ ನಮ್ಮ ಟ್ರಿಕ್? ಈ ಏಲಕ್ಕಿ ಇವಾಗ ಕುಟ್ಕೊಳ್ಳೋಣ. ಸೊ ಇವಾಗ ಪ್ರಿಯಾಕ ಕ್ಯಾರೆಟ್ ತೊಳಿತಿದ್ದಾರೆ. ಪಾಯಸ ಹೀಗಾಗಿದೆ. ಸೊ ಇದಕ್ಕೆ ಈಗ ಸ್ವಲ್ಪ ಬೆಣ್ಣೆ ಬಟರ್ ಕಾಯಿಸಿದ್ದೀವಲ್ಲ, ಆ ಬಟರ್ನ ಹಾಕ್ತಿದ್ದೀವಿ. ಸ್ವಲ್ಪ ಈಗ ಹಾಕೋಣ. ಮತ್ತೆ ಸ್ವಲ್ಪ ಸೊ ವಿಲ್ ಸಿ ದ ಪ್ರಾಸೆಸ್ ಆಫ್ ಮೇಕಿಂಗ್. ಹೋಗ್ಬಿಟ್ಟು ಅಲ್ಲ ಸರ್, ಏನಿಲ್ಲ, ಈಗ ಕ್ಯಾರೆಟ್ ಎಲ್ಲ ಮಾಡ್ತೀವಿ. ಕ್ಯಾರೆಟ್ ಎಲ್ಲ ಇಟ್ಟಿದ್ದೀರಾ? ಇದೆ. ಸೊ ಸ್ವಲ್ಪ ಬಟರ್ ಕಾಯಿಸಿ ಇದೆ. ನೀವು ಕುತ್ಕೊಂಡಿದ್ದೀರಲ್ಲ ಆ ಕ್ಯಾರೆಟ್ನ ಎಳ್ಕಬೇಕಾ ಸರ್? ಹಿಂಗೆ ಮಾಡಿ ಕಲಿಸ್ಬೇಕಾ? ಈಗ ಈ ಕ್ಯಾರೆಟ್ ಎಲ್ಲ ಹಾಕೊಂಡಾಗಿದೆ. ಈಗ ಇದು ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡಬೇಕು. ಸೊ ಕ್ಯಾರೆಟು ಹಸಿ ವಾಸನೆ ಕಂಪ್ಲೀಟಾಗಿ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಬಟರ್ ಹಾಕ್ಲಾ? ಹಸಿ ವಾಸನೆ ಹೋಗ್ತಿರೋ ಸ್ಮೆಲ್ ಬರ್ತಿದೆಯಲ್ಲ. ಏನು ಬರ್ತಲ್ಲ ಹೇಗಳು ಮತ್ತೆ ಸಕ್ಕರೆ ಹಾಕಿದ್ಮೇಲೆ ಫುಲ್ ಅಲಾಡ್ಸಿ. ಈಗ ಅಲಾಟದ ಬೇಡ, ಈಗ ಜಸ್ಟ್ ಹಿಂಗೆ ಇದೆ. ಓಕೆ, ಕ್ಲೋಸ್ ಮಾಡಿದ್ರು. ಅಲ್ಲಿ ಇಟ್ಟು ತಗೊಳ್ಳಿ. ಇಷ್ಟಿದ್ರಲ್ಲಿ ಬೇಕಾ ಸರ್? ಮಂತ್ರ ನೆಕ್ಸ್ಟ್ ಪ್ರೋಸೆಸ್. ನೆಕ್ಸ್ಟ್ ಏನಿಲ್ಲ, ಇದಕ್ಕೆ ಹಾಲು ಹಾಕಿ ಚೆನ್ನಾಗಿ ಕುದಿಸಿ, ಅದಾದ್ಮೇಲೆ ಸಕ್ಕರೆ ಹಾಕಿ ಇನ್ನು ಸ್ವಲ್ಪ ಬಟರ್ ಹಾಕಿ ಚೆನ್ನಾಗಿ ಮಾಡಿದ್ರೆ ಡ್ರೈ ಫ್ರೂಟ್ಸ್ ಇಷ್ಟ ಆದರೆ ಡ್ರೈ ಫ್ರೂಟ್ಸ್ ಬೇಕಾದ್ರೆ ಹಾಕ್ಬೋದು. ನಿಮಗೆ ಡೈರಿ ಮಿಲ್ಕ್ ಬೇಕಾ? ಸೊ ಇಫ್ ಯು ಆರ್ ಎ ಚಾಕ್ಲೇಟ್ ಪರ್ಸನ್ ಪ್ಲೀಸ್ ಕಮೆಂಟ್. ಇಫ್ ಯು ಆರ್ ನಾಟ್ ಎ ಚಾಕ್ಲೇಟ್ ಪರ್ಸನ್ ದೆನ್ ಆಲ್ಸೋ ಕಮೆಂಟ್. ಎಸ್, ಏನೇ ಆದರೂ ಕಮೆಂಟ್ ಮಾಡಿ ಅಷ್ಟೇ. ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಆದರೂ ಹಿಂಗೆ ಚೆನ್ನಾಗಿ ಕುತ್ಕೊಳ್ಳಿ. ನೋಡಿ ಎಷ್ಟು ನ್ಯಾಚುರಲ್ ಕಲರ್ ಇದೆ ಕ್ಯಾರೆಟ್ದು. ಯಾವ ಆರ್ಟಿಫಿಷಿಯಲ್ ಕಲರ್ ಇಲ್ಲ. ಫ್ರೆಶ್ ಆಯ್ತಾ? ಅದು ಇದ್ದು ಟೊಮೆಟೊ ಫ್ರೆಶ್ ಆಗಿತ್ತಲ್ಲ, ಅದ್ರದ್ದು ಬ್ಯಾಕ್ ಸೈಡ್ ನೋಡಿದ್ರೆ ಗ್ರೀನ್ ಇದು ಹೀಗೆ ಹೊದ್ದು ಹೋಗಿ ಇದು ಬರುತ್ತಲ್ಲ ನೋಡೋದು ಚೆನ್ನಾಗಿ ಫ್ರೆಶ್. ಇಲ್ಲಿ ಎಲ್ಲ ಫ್ರೆಶ್ ಅನಿಸ್ತಂತಲ್ಲ. ನಮ್ಮಪ್ಪ ಹ್ಯಾಪಿ ಯಾರು ಬಾಯ ಪಕ್ಷಿ ಡ್ಯೂಟಿ ಹೋಗ್ತಿ ಬರ್ತೀವಿ ಸಂಕ್ರಾಂತಿ. ಅದೇ ನಾಳೆ ಒಂದಿನ ಡ್ಯೂಟಿಗೆ ಹೋದರೆ ಮತ್ತೆ ಇನ್ನೊಂದಿನ ರಜೆ. ಅದಾದ್ಮೇಲೆ 2 ದಿನ ನಂಗೆ ಒಂದಿನ ಡೇ ಮತ್ತು ಇನ್ನೊಂದು ದಿನ ನೈಟ್. 2 ಡೇಸ್ ನೈಟ್ 2 ಡೇಸ್ ಡೇ. ಈ ವೀಕಲ್ಲಿ ಡ್ಯೂಟಿ ಹೋಗೋದು ನಂಗೆ ಇಷ್ಟ ಅಲ್ಲ. ನಿಮಗೆ ಇಷ್ಟನಾ ನೈಟ್? ನೈಟ್ ಇಷ್ಟ, ಬಟ್ ನಮ್ಗೆ ಇನ್ಸಾಲ್ ನಂಗೆ ಇವಾಗ ನೈಟ್ ಡ್ಯೂಟಿ ಕೊಡ್ತೀನಿ. ನಾನು 6 ಮಂತ್ಸ್ ಆಗಬೇಕು, ಇವಾಗ ಒಂದೇ ನೈಟ್ ಡ್ಯೂಟಿ ಮಾಡಿದೆ. ನೈಟ್ ಇಷ್ಟ, ಬಟ್ ನಮ್ಮ ಫ್ಲೋಲಿ ಫುಲ್ ನೈಟ್ ಸಿಗೋದು. ಫುಲ್ ಅಂದರೆ ಒಂದು ಫುಲ್ ನೈಟ್ ಅಂದರೆ ಮಧ್ಯೆ ಮಧ್ಯೆ ಇಷ್ಟ. ನಿಮಗೆ ಆ ಥರ ಇಷ್ಟ ಮಧ್ಯೆ ಮಧ್ಯೆ ಆಗೋದು? ಒಂದಿನ ಫುಲ್ ಡೇ ಇರಬೇಕು. ಫಸ್ಟ್ ಆಫ್ ಆಲ್ ನನಗೆ ನಿದ್ದೆ ಅಂದರೆ ಬೇಜಾನ್ ಇಷ್ಟ. ನಾನು ನಿದ್ದೆ ಬಿಟ್ಟು ಬರ್ಬೇಕಂತೂ ಆಗಲ್ಲ ನಿಜ. ಅದರಲ್ಲಿ ಮಧ್ಯದಲ್ಲಿ ಡೇ ನೈಟ್. ಸೊ ಸ್ಲೀಪಿಂಗ್ ಪ್ಯಾಟರ್ನ್ ಫುಲ್ ಡಿಸ್ಟರ್ಬ್ ಆಗಿರುತ್ತಲ್ಲ. ಸೊ ಇವಾಗ ನಾನು ನೀರು ಮತ್ತು ಒಂದು ಬೌಲ್ ಬೌಲಲ್ಲ ಮುಕ್ಕಾಲು ಬೌಲ್ ಆಗೋಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಕಲರ್ ನೋಡಿದ್ರೆ ತಿಂಗೆ ಅನಿಸಿದೆ, ಅಷ್ಟು ಚೆನ್ನಾಗಿದೆ ಕಲರು. ಸ್ವಲ್ಪ ಇದು ಈ ಮಿಲ್ಕ್ ಹಾಲಲ್ಲೇ ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಬೇಯ್ದಾದ್ಮೇಲೆ ಫುಲ್ ಗಟ್ಟಿ ಆಗೋ ಥರ ಪೂರ್ಣ ಮಾಡಿಕೊಂಡು ಈ ಹೂರನ್ನ ಒಬ್ಬಟ್ಟಲ್ಲಿ ಹಾಕಿ ಕಲಿಸಿ ತಪ್ಪದು.
ಬೇಯಿಸೋಣ. ಸೊ ಗೈಸ್, ಇಷ್ಟೋ ತನಕ ಮಾಡಿ ನಮ್ಮ ಒಬ್ಬಟ್ಟು ರೆಡಿ. ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳ್ತೀವಿ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. See you soon in next video. Bye. ಬಾಯ್ ಬಾಯ್, ಟೇಕ್ ಕೇರ್.